ಇವತ್ತು ನಮ್ಮ ಸರ್ಕಾರ ಹಿಂದಿನಿಂದಲೇ ಒಳ್ಳೆ ಸರ್ಕಾರ ಆಡಳಿತ ಮಾಡ್ಕೊಂಡು ಬಂದಿದೆ. ಜನಗಳು ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದರಿಂದ ಈ ನಮ್ಮ ಸರ್ಕಾರದ ಬಗ್ಗೆ ಏನು BJP ಸರ್ಕಾರ ಈ ಸುಳ್ಳು ಆರೋಪಗಳನ್ನು ಹೇಳ್ತಾ ಬರ್ತೈತೆ, ಅದು ನಿಜವಾಗಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಅಂತೇಳಿ ಇಲ್ಲಿಂದ ಮತ್ತು ಮೈಸೂರು ಕೂಡ ಉಪಾಧ್ಯ ಬಂದು ನಾವು ಉಳಿಸೋಕ್ಕೆ ನಾವು ಹೋರಾಟ ಮಾಡ್ತಿದ್ದೇವೆ. ಬಿಜೆಪಿ ಅವರು ಮನೆ ದೇವರೇ ಸುಳ್ಳು ಆಯ್ತಾ. ಬಿಜೆಪಿ ಅವರು ಸುಳ್ಳನ್ನ ನಿಜ ಮಾಡೋದೇ ಅವ್ರ ಕೆಲಸ. ಕಾಂಗ್ರೆಸ್ ಜನಗಳ ಪರವಾಗಿರೋವಂಥದ್ದು, ಬಡವರ ಪರವಾಗಿರೋವಂಥದ್ದು, ಎಲ್ಲಾ ವರ್ಗದ ಪರವಾಗಿ ಈ ದೇಶದಲ್ಲಿ ಸ್ವತಂತ್ರ ತಂದುಕೊಟ್ಟಿರುವಂತ ಪಕ್ಷ ಯಾವತ್ತು ಈ ಜನಕ್ಕೆ ಒಳ್ಳೇದು ಮಾಡುತ್ತೆ ಹೊರತು ಕೆಟ್ಟದ್ದು ಮಾಡಲ್ಲ. ಬಿಜೆಪಿ ಅವ್ರದ್ದು ಬರೀ ಸುಳ್ಳು ಭರವಸೆಗಳು, ಭ್ರಷ್ಟಾಚಾರ, ಈ ಬರೀ ಇದೆ ಸುಳ್ಳೇ ಅವ್ರ ಮನೆದೇವರು. ಮುಖ್ಯಮಂತ್ರಿನ ಯಾವುದೇ ರೀತಿ ಬದಲಾವಣೆ ಮಾಡೋದಕ್ಕೂ ಆಗಲ್ಲ, ರಾಜೀನಾಮೆನೂ ಕೊಡೋದಿಲ್ಲ, ಅವ್ರನ್ನ ಯಾವುದೇ ಭ್ರಷ್ಟಾಚಾರದಲ್ಲೂ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಏನು ಮಾಡಿಲ್ವಲ್ಲ, ಮಾಡಿರೋದಲ್ಲ ಬಿಜೆಪಿ ಅವರು. ಅವ್ರನ್ನ ಬಯಲು ಈ ಒಂದು ಆಂದೋಲನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಮುಂದೆ ಅವ್ರಿಗೆ ಗೊತ್ತಾಗುತ್ತೆ. ಸನ್ಮಾನ್ಯ ಯಡಿಯೂರಪ್ಪನವ್ರು ಏನ್ ಪೋಕ್ಸೋ ಕೇಸಲ್ಲಿದ್ದಾರೆ, ವಿಜೇಂದ್ರ ಅವರು ಬಿಟ್ಕಾಯಿನ್ ಇನ್ನಿತರ ಯಾವ್ಯಾವ ಹಗರಣದಲ್ಲಿದ್ದಾರೆ ಅಂತ ಈ ರಾಜ್ಯದ ಜನತೆ ಗೊತ್ತಿದೆ. ಮುಂದೆ ಅದನ್ನೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಬಿಚ್ಚಿಡ್ತೀವಿ. ಇವ್ರ ಹಗರಣಗಳನ್ನೆಲ್ಲ ಬೀದಿಗೆ ತರ್ತೀವಿ. ಸನ್ಮಾನ್ಯ HD ಕುಮಾರಸ್ವಾಮಿ ಅವ್ರ ಕುಟುಂಬದವರು ಏನೇನ್ ಮಾಡಿದ್ದಾರೆ ಅಂತ ಈಗಾಗಲೇ ಈ ರಾಷ್ಟ್ರಕ್ಕೆ ಗೊತ್ತಾಗಿದೆ. ಇನ್ನು ಮುಂದೆ ಕೂಡ ತಿಳಿಸುವಂತ ಕೆಲಸನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ನಮಗೆ ತುಂಬಾ ಸಂತೋಷ ಆಗೈತೆ. ಜನಾಂದೋಲನ ಕಾರ್ಯಕ್ರಮವು ಎಲ್ಲ ಮಂತ್ರಿಗಳಿಂದ ನಡೀತು. ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಎಲ್ಲ ಸಚಿವರು ಕೂಡಿ ನಮಗೆ ಜನಾಂದೋಲನ ಸಮಿತಿನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಖಂಡಿತ ಈ ಜನಾಂದೋಲನದಲ್ಲಿ ನಮಗೆ ಆ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರನೂ ಹಿಡಿದ್ರು. ಅದು ನಮ್ಗೆ ತುಂಬ ಸಂತೋಷ ತಂದಿದೆ. ಈ ಜನಾಂದೋಲನದಿಂದ ಪ್ರತಿಯೊಂದು ಸಮಾಜ ತಿಳ್ಕೋಬೇಕು, ಯಾರು ಭ್ರಷ್ಟಾಚಾರದ ಒಂದು ಸಿಡಿಯಲ್ಲಿ ಸಿಕ್ಕಿದ್ದಾರೆ ಎಂದು. ಕೇಂದ್ರ ಸರ್ಕಾರದಲ್ಲಿರೋ ಸಚಿವರೇ ಭ್ರಷ್ಟಾಚಾರದಲ್ಲಿ ತೊಡಗಿರುವಾಗ ಈ ರಾಜ್ಯ ಸರ್ಕಾರದ ಬೆಳಗ್ಗೆ ಇದಕ್ಕೆ ಹೋಗ್ತಾರೆ, ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಆಗ್ತಾರೆ. ಅದನ್ನ ನಾವು ಭ್ರಷ್ಟಾಚಾರದ ಒಂದು ಕುಣಿಕೆಯಲ್ಲಿ ಸಿಕ್ಕಿರೋರೇ ಹೋಗಿದ್ದಾರೆ ಅಂತ ನಾವು ಹೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಹಾಗೂ ಈ ನಾವು ಜನಾಂದೋಲನದಲ್ಲಿ ನಾವು ಖಂಡಿತವಾಗ್ಲೂ ಮೈಸೂರಿನಲ್ಲಿ ಖಂಡಿತ ನಾವು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನಾಂದೋಲನದನ್ನ ತುಂಬಾ ಎತ್ತಿಡಿತೀವಿ. ಕೇಂದ್ರ ಸರ್ಕಾರದ ಭ್ರಷ್ಟಾಚಾರವನ್ನು ಎತ್ತಿಡಿತೀವಿ ಅನ್ನೋದೇ ನಮಗೆ ತುಂಬಾ ಸಂತೋಷ ಆಗುತ್ತೆ. ಖಂಡಿತವಾಗ್ಲೂ ನಾನು ಪದ್ಮಮೋಹನ್, ಸಿಟಿ ಪ್ರೆಸಿಡೆಂಟ್, ಮಹಿಳಾ ಕಾಂಗ್ರೆಸ್. ಓಕೆ.